Good morning, children. ಪಾಠ 5 ಹಳ್ಳಿಯ ದಾರಿಯ ಬದಿಯಲ್ಲಿ ಪದ್ಯ. ಸೊ ಇನ್ ಪ್ರೀವಿಯಸ್ ಕ್ಲಾಸ್ ನಾನು ನಿಮಗೆ ಪೋಯಮ್ ಓದಿ ಕಲಿಸಿದ್ದೇನೆ. ಅದೇ ರೀತಿ ಕೆಲವು ಅರ್ಥಗಳನ್ನು ನಾನು ನಿಮಗೆ ತಿಳಿಸಿದ್ದೇನೆ. ಅದೇ ರೀತಿ ಕೇಳಿದ ಪದಗಳನ್ನು ಗಟ್ಟಿಯಾಗಿ ಓದಿ ನಾನು ಓದಿಬಿಟ್ಟು ನಿಮಗೆ ಕಳಿಸ್ಕೊಟ್ಟಿದ್ದೇನೆ. ಸೊ ಈಗ ಅಭ್ಯಾಸ ಅಂದರೆ ಎಕ್ಸಸೈಸ್. ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಹೇಳಿ. ನಿಮ್ಮ ಬುಕ್ಕಲ್ಲಿ ಪೇಜ್ ನಂಬರ್ 31 ಅಥವಾ ಪೇಜ್ ನಂಬರ್ 31ನಲ್ಲಿ ಎಕ್ಸಸೈಸ್ ಕೊಟ್ಟಿದ್ದಾರೆ. ಆ ಎಕ್ಸಸೈಸನ್ನು ಈಗ ನಾವು ಒಂದೊಂದಾಗಿ ನೋಡೋಣ. ಸೊ ಸರಿಯಾಗಿ ಪದ್ಯವನ್ನು ಓದಬೇಕು. ಅದೇ ರೀತಿ ನಾನು ಹೇಳಿಕೊಟ್ಟಂಥ ಪದಗಳನ್ನು ಗಟ್ಟಿಯಾಗಿ ಓದಬೇಕು. ಮತ್ತು ಅದರ ಅಕ್ಷರದ ಅರ್ಥವನ್ನು ಚೆನ್ನಾಗಿ ತಿಳಿದುಕೊಳ್ಬೇಕು. ಅದಾದ ನಂತರ ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಸೊ ಚಿಲ್ಡ್ರನ್, ನಿಮ್ಮ ಕ್ಲಾಸ್ ವರ್ಕಲ್ಲಿ ಏನು ಮಾಡಬೇಕು, ಮೊದಲನೇದಾಗಿ ಪಾಠ 5 ಹೆಡ್ಡಿಂಗ್ ಹಾಕಿ ಬರಿಬೇಕು. ಹಳ್ಳಿಯ ದಾರಿಯ ಬದಿಯಲ್ಲಿ ಅದು ಬರಿಬೇಕು. ಆಮೇಲೆ ನಿಮ್ಮ ಬುಕ್ಕಲ್ಲಿ ಪಿಕ್ಚರ್ಸ್ ಕೊಟ್ಟಿದ್ದಾರೆ. ಅವುಗಳನ್ನು ನೀವೇನು ಮಾಡಬೇಕು, ಚೆನ್ನಾಗಿ ಬರಿಬೇಕು, ಬಿಡಿಸ್ಬೇಕು. ಬಿಡಿಸ್ಲಿಕ್ಕೆ ಸಾಧ್ಯವಾದರೆ ಬಿಡಿಸ್ಬೋದು, ಇಲ್ಲಂತಂದರೆ ನೀವೇನು ಮಾಡ್ಬೋದು, ಅದ್ರ ಹೆಸರನ್ನು ಬರೆದ್ರೆ ಸಾಕು. ಇಲ್ಲಿ ನಿಮಗೆ ಮಾದರಿ ಅಂತ ಕೊಟ್ಟಿದ್ದಾರೆ. ಪೇಜ್ ನಂಬರ್ 30ರಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಮಾದರಿ ಅಂತ. ಅದು ಚೆಂಡು, ಕುರ್ಚಿ, ಬಕೆಟ್, ಪೆನ್, ಛತ್ರಿ, ಗಡಿಯಾರ, ಗ್ಲಾಸ್ ಮತ್ತು ಪುಸ್ತಕ. ಸೊ ಇದನ್ನು ನೀವು ಬರ್ಕೊಳ್ಬೇಕು. ಅದಾದ ನಂತರ ನಿಮ್ಮ ಕ್ಲಾಸ್ ವರ್ಕ್ ಸೈಡಲ್ಲಿ ಪೋಯಮನ್ನು ಬರಿಬೇಕು. ಒಳ್ಳೆ ಡೇಟ್ ಹಾಕಿ ಪೋಯಮನ್ನು ಬರಿಬೇಕು ನೀಟಾಗಿ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ ಅದೇ ರೀತಿ ಪೋಯಮ್ ಬರೆದ ಆದ ನಂತರ ಕೇಳಿದ ಪದಗಳು ಇವುಗಳನ್ನು ಗಟ್ಟಿಯಾಗಿ ಓದಿ ಅದನ್ನು ಬರ್ಕೊಳ್ಳಿ. ಅದಾದ ನಂತರ ಓದಿ ತಿಳಿರಿ ಅದನ್ನು ಬರಿಬೇಕು. ಅದಾದ ನಂತರ ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಹೇಳಿ ಅವು ಬರಿಬೇಕು. ಅದಾದ ನಂತರ ಖಾಲಿ ಬಿಟ್ಟಿರುವ ಜಾಗಗಳಲ್ಲಿ ಸರಿಯಾದ ಪದ ಬರೆಯಿರಿ, ಅದನ್ನು ಬರಿಬೇಕು. ಸೊ ಸಿಸ್ಟಮ್ಯಾಟಿಕ್ಲಿ ಬುಕ್ಕಲ್ಲಿ ಯಾವ ರೀತಿ ಇದೆ ಆ ರೀತಿ ನೀವು ಬರಿಬೇಕಾಗ್ತದೆ. ಓಕೆ ಚಿಲ್ಡ್ರನ್, ಈಗ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಹೇಳಿ. ಹಳ್ಳಿಯ ದಾರಿಯ ಬದಿಯಲ್ಲಿ ಏನಿತ್ತು? ಮೊದಲನೆಯ ಪ್ರಶ್ನೆ, ಹಳ್ಳಿಯ ದಾರಿಯ ಬದಿಯಲ್ಲಿ ಏನಿತ್ತು? ಚಿಲ್ಡ್ರನ್, ಏನಿತ್ತು? ಹಳ್ಳಿಯ ದಾರಿಯ ಬದಿಯಲ್ಲಿ ಏನಿತ್ತು ಚಿಲ್ಡ್ರನ್? ಮಾವಿನ ಮರವಿತ್ತು. ಸೊ ಅದಕ್ಕೆ ನಿಮ್ಮ ಉತ್ತರ ಏನು? ಉತ್ತರ, ಹಳ್ಳಿಯ ದಾರಿಯ ಬದಿಯಲ್ಲಿ ಒಂದು ಮಾವಿನ ಮರವಿತ್ತು. ಹಳ್ಳಿಯ ದಾರಿಯ ಬದಿಯಲ್ಲಿ ಒಂದು ಮಾವಿನ ಮರವಿತ್ತು. ಸೊ ಇದು ನೀಟಾಗಿ ಕ್ಲಾಸ್ ವರ್ಕಲ್ಲಿ ಬರಿಬೇಕು. ಸೊ ಇದಾದ ನಂತರ ಒಂದು ಲೈನ್ ಬಿಡಬೇಕು. ಒಂದು ಲೈನ್ ಬಿಟ್ಟಾದ ನಂತರ ಎರಡನೇ ಪ್ರಶ್ನೆ ಬರಿಬೇಕು. ಹಕ್ಕಿಗಳು ಗೂಡನ್ನು ಎಲ್ಲಿ ಕಟ್ಟಿದವು? ಎಲ್ಲಿ ಕಟ್ಟಿದವು ಗೂಡುಗಳು? ಎಲ್ಲಿ ಹಕ್ಕಿಗಳು ಗೂಡನ್ನು ಕಟ್ಟಿದವು ಚಿಲ್ಡ್ರನ್? ಓಕೆ, ಹಕ್ಕಿಗಳು ಗೂಡನ್ನು ಮರದ ಮೇಲೆ ಕಟ್ಟಿದವು. ಓಕೆ, ಸೊ ಇದು ಎರಡನೇ ಪ್ರಶ್ನೆ, ಇದು ಎರಡನೆಯ ಪ್ರಶ್ನೆಯ ಉತ್ತರ. ಇದು ಆದ ನಂತರ ನೀವು ಮತ್ತೆ ಒಂದು ಲೈನ್ ಬಿಟ್ಟು
ಮೂರನೇ ಪ್ರಶ್ನೆಯನ್ನು ಬರ್ಕೊಳ್ಬೇಕು. ಹಕ್ಕಿಯ ಮರಿಗಳು ಏನೆಂದು ಹಾಡಿದವು. ಹಕ್ಕಿಯ ಮರಿಗಳು ಏನೆಂದು ಹಾಡಿದವು. ಸೊ ನಿಮ್ಮ ಉತ್ತರ ಹಕ್ಕಿಯ ಮರಿಗಳು ಚಿಲಿ ಪಿಲಿ ಹಾಡಿದವು. ಹಕ್ಕಿಯ ಮರಿಗಳು ಚಿಲಿ ಪಿಲಿ ಹಾಡಿದವು. ಸೊ ಚಿಲ್ಡ್ರನ್, ಮತ್ತೆ ಒಂದು ಲೈನ್ ಬಿಟ್ಟು ನೀವು 4ನೇ ಪ್ರಶ್ನೆಯನ್ನು ಬರಿಬೇಕು. 4ನೆಯ ಪ್ರಶ್ನೆ, ಯಾವುದು ಜನರ ಮನವನ್ನು ಸೆಳೆದಿತ್ತು. ಯಾವುದು ಜನರ ಮನವನ್ನು ಸೆಳೆದಿತ್ತು. ಸೊ ನಿಮ್ಮ ಉತ್ತರ ಕಮ್ಮಿನ ಪರಿಮಳ ಜನರ ಮನವನ್ನು ಸೆಳೆದಿತ್ತು. ಕಮ್ಮಿನ ಪರಿಮಳ ಜನರ ಮನವನ್ನು ಸೆಳೆದಿತ್ತು. ಚಿಲ್ಡ್ರನ್, ಮತ್ತೊಂದು ಸರಿಯಾಗಿ ಹೇಳ್ಕೊಡ್ತೇನೆ. ಮೊದಲನೆಯ ಪ್ರಶ್ನೆ, ಹಳ್ಳಿಯ ದಾರಿಯ ಬದಿಯಲ್ಲಿ ಏನಿತ್ತು. ಉತ್ತರ ಹಳ್ಳಿಯ ದಾರಿಯ ಬದಿಯಲ್ಲಿ ಒಂದು ಮಾವಿನ ಮರವಿತ್ತು. ಎರಡನೇ ಪ್ರಶ್ನೆ, ಹಕ್ಕಿಗಳು ಗೂಡನ್ನು ಎಲ್ಲಿ ಕಟ್ಟಿದವು. ಉತ್ತರ ಹಕ್ಕಿಗಳು ಗೂಡನ್ನು ಮರದ ಮೇಲೆ ಕಟ್ಟಿದವು. ಮೂರನೇ ಪ್ರಶ್ನೆ, ಹಕ್ಕಿಯ ಮರಿಗಳು ಏನೆಂದು ಹಾಡಿದವು. ಹಕ್ಕಿಯ ಮರಿಗಳು ಏನೆಂದು ಹಾಡಿದವು. ಉತ್ತರ ಹಕ್ಕಿಯ ಮರಿಗಳು ಚಿಲಿಪಿಲಿ ಹಾಡಿದವು. ಹಕ್ಕಿಯ ಮರಿಗಳು ಚಿಲಿಪಿಲಿ ಹಾಡಿದವು. ನಾಲ್ಕನೇ ಪ್ರಶ್ನೆ, ಯಾವುದು ಜನರ ಮನವನ್ನು ಸೆಳೆದಿತ್ತು. ಯಾವುದು ಜನರ ಮನವನ್ನು ಸೆಳೆದಿತ್ತು. ಅದಕ್ಕೆ ಉತ್ತರ ಕಮ್ಮಿನ ಪರಿಮಳ ಜನರ ಮನವನ್ನು ಸೆಳೆದಿತ್ತು. ಕಮ್ಮಿನ ಪರಿಮಳ ಜನರ ಮನವನ್ನು ಸೆಳೆದಿತ್ತು. ಓಕೆ ಚಿಲ್ಡ್ರನ್, ಈ ಒಂದು 4 ಪ್ರಶ್ನೆಗಳಿಗೆ ಉತ್ತರವನ್ನು ಸರಿಯಾಗಿ ನಿಮ್ಮ ಕ್ಲಾಸ್ ವರ್ಕ್ ನೋಟ್ಸಲ್ಲಿ ನೀಟಾಗಿ ದುಂಡಾಗಿ ಬರಿಬೇಕು. ಓಕೆ, ಸೊ ನೆಕ್ಸ್ಟ್ ಖಾಲಿ ಬಿಟ್ಟಿರುವ ಜಾಗಗಳಲ್ಲಿ ಸರಿಯಾದ ಪದ ಬರೆಯಿರಿ. ಖಾಲಿ ಬಿಟ್ಟಿರುವ ಜಾಗಗಳಲ್ಲಿ ಸರಿಯಾದ ಪದ ಬರೆಯಿರಿ. ಸೊ ಮೊದಲನೆಯ ಪ್ರಶ್ನೆ, ಮೊದಲನೆಯ ಖಾಲಿ ಬಿಟ್ಟ ಸ್ಥಳ, ಹಲವು ಕೊಂಬೆಗಳನ್ನು ಡ್ಯಾಶ್ ತನ್ನ ಅಳಲನ್ನು ಹರಡಿತ್ತು. ಹಲವು ಕೊಂಬೆಗಳನ್ನು ಡ್ಯಾಶ್ ತನ್ನ ಅಳಲನ್ನು ಹರಡಿತ್ತು. ಅದಕ್ಕೆ ಉತ್ತರ ಏನು? ಚಾಚಿ. ಏನು? ಚಾಚಿ. ಓಕೆ. ಎರಡನೇ ಪ್ರಶ್ನೆ, ಬಾಯಲ್ಲಿ ಡ್ಯಾಶ್ ತಂದಿತ್ತು. ಬಾಯಲ್ಲಿ ಡ್ಯಾಶ್ ತಂದಿತ್ತು. ಸೊ ಅದಕ್ಕೆ ಉತ್ತರ, ಸರಿಯಾದ ಉತ್ತರ ನೀರನ್ನು. ನೀರನ್ನು, ಬಾಯಲ್ಲಿ ನೀರನ್ನು ತಂದಿತ್ತು. ಮೂರನೆಯ ಖಾಲಿ ಬಿಟ್ಟ ಸ್ಥಳ, ಮರ ಒಂದಾದರೂ ಮರ ಒಂದಾದರೂ ಡ್ಯಾಶ್ 100. ಮರ ಒಂದಾದರೂ ಡ್ಯಾಶ್ 100. ಸೊ ಸರಿಯಾದ ಉತ್ತರ ಉಪಕಾರವು. ಉಪಕಾರವು, ಮರ ಒಂದಾದರೂ ಉಪಕಾರವು 100. ನಾಲ್ಕನೆಯ ಪ್ರಶ್ನೆ, ಶುದ್ಧ ಡ್ಯಾಶ್ ನಂದನವೇ ಇಳೆ. ಶುದ್ಧ ಡ್ಯಾಶ್ ನಂದನವೇ ಇಳೆ. ಉತ್ತರ ಗಾಳಿ ಮಳೆ. ಶುದ್ಧ ಗಾಳಿ ಮಳೆ ನಂದನವೇ ಇಳೆ. ಶುದ್ಧ ಗಾಳಿ ಮಳೆ ನಂದನವೇ ಇಳೆ. ಸೊ ಚಿಲ್ಡ್ರನ್, ಪ್ರಶ್ನೆಗಳನ್ನು ಬರೆದಾದ ನಂತರ ಖಾಲಿ ಬಿಟ್ಟಿರುವ ಜಾಗಗಳನ್ನು ಅದರ ಕೆಳಗಡೆ ಒಂದರ ನಂತರ ಒಂದು ಬರಿತಾ ಹೋಗಬೇಕು. ಒಂದಾದ ನಂತರ ಒಂದು ಲೈನ್ ಬಿಟ್ಟು ಮತ್ತೆ ಎರಡನೇ ಪ್ರಶ್ನೆಯನ್ನು ಬರಿಬೇಕು. ಸೊ ನೆಕ್ಸ್ಟ್ ಪೇಜ್ ನಂಬರ್ 33.
ಪೇಜ್ ನಂಬರ್ 33ರಲ್ಲಿದೆ. ಕೊಟ್ಟಿರುವ ಪದಗಳಿಗೆ ಪ್ರಾಸಪದ ಹೇಳಿ ಬರೆಯಿರಿ. ಕೊಟ್ಟಿರುವ ಪದಗಳಿಗೆ ಪ್ರಾಸಪದ ಹೇಳಿ ಬರೆಯಿರಿ. ಸೊ ಪ್ರಾಸಪದ ಅಂದ್ರೇನು, ರೈಮಿಂಗ್ ವರ್ಡ್ಸ್ ಅಂತ ಹೇಳ್ತೇವಲ್ಲ, ಆ ರೀತಿ ಪ್ರಾಸಪದ. ಸೊ ಮೊದಲನೆಯ ಪದ ಮರವಿತ್ತು. ಮರವಿತ್ತು, ಅದಕ್ಕೆ ಪ್ರಾಸಪದ ಏನು ಬರ್ತದೆ? ಹರಡಿತ್ತು. ಏನು ಬರ್ತದೆ ಚಿಲ್ಡ್ರನ್? ಹರಡಿತ್ತು. ಅದ್ರ ಮುಂದೆನೆ ಬರಿಬೇಕು. ಎರಡನೇದು ಹಾಡಿತ್ತು. ಹಾಡಿತ್ತು. ಸೊ ಅದ್ರ ಮುಂದೆ ನೀವೇನು ಬರಿಬೇಕು? ತಂದಿತ್ತು. ತಂದಿತ್ತು. ಸೊ ಇಲ್ಲಿ ನೀವು ಗಮನಿಸಬೇಕಾದಂಥ ವಿಷಯ ಏನಿದೆ ಅಂದರೆ, ಎಂಡಿಂಗ್, ಅದ ಕೊನೆಯ ಸೌಂಡ್ ಸೇಮ್ ಬರ್ತದೆ, ಅದ್ರ ಕೊನೆಯ ಸ್ವರ ಸೇಮ್ ಬರ್ತದೆ. ಇಲ್ಲಿ ಮರವಿತ್ತು, ಇಲ್ಲಿ ಹರಡಿತ್ತು. ತು ತು ಅನ್ನೋದು ಕೊನೆಯ ಶಬ್ದವಾಗಿ ಅಥವಾ ಕೊನೆಯ ಸ್ವರವಾಗಿ ಬರ್ತದೆ. ಎರಡನೇದು ಹಾಡಿತ್ತು, ತಂದಿತ್ತು. ಸೊ ಮೂರನೇದು ಸೆಳೆದಿತ್ತು, ತೋರಿತು. ಸೆಳೆದಿತ್ತು, ತೋರಿತು. ನಾಲ್ಕನೇದು ತಾಕತ್ತು, ಹೊತ್ತು. ತಾಕತ್ತು, ಹೊತ್ತು. ಸೊ ಚಿಲ್ಡ್ರನ್, ಇದು ಹೇಗೆ ನಾನು ಬರೆದಿದ್ದೇನೆ ಅದೇ ರೀತಿ ನೀವು ಸಹ ಬುಕ್ಕಲ್ಲಿ ಚೆನ್ನಾಗಿ ಬರಿಬೇಕು. ಸೊ ಮರವಿತ್ತು, ಹರಡಿತ್ತು, ಹಾಡಿತ್ತು, ತಂದಿತ್ತು, ಸೆಳೆದಿತ್ತು, ತೋರಿತ್ತು, ತಾಕತ್ತು, ಹೊತ್ತು. ಸೊ ಚೆನ್ನಾಗಿ ನಿಮ್ಮ ಬುಕ್ಕಲ್ಲಿ ಕಾಪಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಚಟುವಟಿಕೆ ಅಂತ ಕೊಟ್ಟಿದ್ದಾರೆ. ನಿಮ್ಮ ಪೇಜಲ್ಲಿ ಚಟುವಟಿಕೆ ಅಂತ ಕೊಟ್ಟಿದ್ದಾರೆ. ಈ ಪದ್ಯವನ್ನು ಗುಂಪಿನಲ್ಲಿ ಹಾಡಿ ಅಂತ ಕೊಟ್ಟಿದ್ದಾರೆ. ಸೊ ಆಮೇಲೆ ಇನ್ನೊಂದು, ನಿನಗೆ ಇಷ್ಟವಾದ 4 ಮರಗಳ ಚಿತ್ರಗಳನ್ನು ಇಲ್ಲಿ ಅಂಟಿಸು. ನಿನಗೆ ಇಷ್ಟವಾದ 4 ಮರಗಳ ಚಿತ್ರಗಳನ್ನು ಇಲ್ಲಿ ಅಂಟಿಸು. ಸೊ ಚಿಲ್ಡ್ರನ್, ನಿಮಗೆ ಇಷ್ಟವಾದ 4 ಮರಗಳು ಅಥವಾ ಟ್ರೀ, ನಿಮಗೆ ಯಾವುದು ಇಷ್ಟವಾಗಿದೆ ಅಂಥದ್ದು 4 ಮರಗಳನ್ನು ನೀವು ಇಲ್ಲಿ ಏನು ಮಾಡಬೇಕು? ಅಂಟಿಸ್ಬೇಕು, ಪೇಸ್ಟ್ ಮಾಡಬೇಕು. ಒಂದು ವೇಳೆ ನಿಮಗೆ ಆಯಿತು, ಓಲ್ಡ್ ಬುಕ್ಸಲ್ಲೆಲ್ಲ ಪಿಕ್ಚರ್ಸ್ ಇರ್ತವೆ, ಆ ಓಲ್ಡ್ ಬುಕ್ಕಲ್ಲಿ ನೀವು ಪಿಕ್ಚರ್ಸನ್ನು ಕಟ್ ಮಾಡಿ ಇಲ್ಲಿ ನೀವು ಪೇಸ್ಟ್ ಮಾಡ್ಕೊಳ್ಬೋದು. ಇಲ್ಲ ನಿಮಗೆ ಯಾವುದೇ ರೀತಿಯಾದಂಥ ಪಿಕ್ಚರ್ಸ್ ಸಿಗೋದಿಲ್ಲ ಅಂತ ಹೇಳಿದ್ರೆ, ಯಾವುದಾದ್ರೂ 4 ಮರಗಳನ್ನು ಬಿಡಿಸಿ, ಯಾವುದಾದ್ರೂ 4 ಮರಗಳನ್ನು ನೀವು ಡ್ರಾ ಮಾಡಿ ನನಗೆ ಇದು ಫುಲ್ ಒಂದು ಲೆಸನ್ನು ನನ್ನ ವಾಟ್ಸಪ್ ನಂಬರ್ಗೆ ಕಳಿಸ್ಬೇಕು. ಸೊ ಇಲ್ಲಿ ಖಾಲಿ ಜಾಗ ಇದೆ. ಸೊ ನಿಮ್ಮ ಬುಕ್ಕಲ್ಲಿ ನೀವೇನು ಮಾಡಬೇಕು? 4 ಮರಗಳ ಚಿತ್ರಗಳನ್ನು ಇಲ್ಲಿ ಪೇಸ್ಟ್ ಮಾಡಬೇಕು. ಒಂದು ವೇಳೆ ನಿಮಗೆ ಪಿಕ್ಚರ್ ಸಿಗದೆ ಇದ್ದರೆ ಏನು ಮಾಡಿ, ಕೈಯಿಂದ ಬಿಡಿಸಿ, ಯಾವುದಾದ್ರೂ 4 ಮರವನ್ನು ಕೈಯಿಂದ ಬಿಡಿಸಿ ನನ್ನ ವಾಟ್ಸಪ್ ನಂಬರಿಗೆ ಈ ಒಂದು ಲೆಸನ್ನ ನೀವು ಕಳಿಸ್ಬೇಕು. ಓಕೆ ಓಕೆ ಚಿಲ್ಡ್ರನ್, ಓಕೆ ಬಾಯ್, take care, do it well and send this to my WhatsApp number. Okay, thank you.